ಎಲ್ರಿಗೂ ನಮಸ್ಕಾರ. ಕಟ್ಟೀಸ್ ಕಿಚನ್ ಕನ್ನಡಕ್ಕೆ ಸ್ವಾಗತ. ಗರಿ ಗರಿಯಾಗಿರೋ ನಿಪ್ಪಟ್ಟನ್ನು ಹೇಗೆ ಮಾಡೋದು ನೋಡೋಣ. ಈ ರೀತಿ ಮಾಡಿದರೆ ನೀವು ಬೇಕಿಂದ ತರೋ ಅವಶ್ಯಕತೆಯೇ ಬೀಳೋದಿಲ್ಲ. ತುಂಬ ಸರಳವಾಗಿ ಮಾಡ್ಬೋದು. ಹೇಗೆ ಮಾಡೋದು ಅಂತ ನೋಡೋಣ. ಈಗ ಇದು ಎಷ್ಟು ಕ್ರಿಸ್ಪಿಯಾಗಿದೆ ಅಂತ ಸೌಂಡ್ ಕೇಳಿ. ಇದು ಕ್ರಿಸ್ಪಿ ಆಗಿದೆ. ಸುಮಾರು 2 ತಿಂಗಳವರೆಗೂ ನೀವು ಇದನ್ನು ಸ್ಟೋರ್ ಮಾಡ್ಬೋದು. ಮೊದಲಿಗೆ ಮಿಕ್ಸಿ ಜಾರಲ್ಲಿ ಪುಟಾಣಿ ಅರ್ಧ ಕಪ್ಪಷ್ಟು, ಹುರಿದಿರೋ ಶೇಂಗಾ ಅರ್ಧ ಕಪ್ಪಷ್ಟು ಹಾಕೋತಾ ಇರೋದು. ಇದನ್ನು ಉಲ್ಟುಲ್ಟಾಗಿ ಪೌಡ್ರ್ ಮಾಡ್ಕೊಂಡಿದ್ದೀನಿ. ಫೈನ್ ಪೌಡ್ರ್ ಇಲ್ಲ, ಉಲ್ಟುಲ್ಟಾಗಿ ಮಾಡ್ಕೋಬೇಕು. ಅದೇ ಬಟ್ಲದಿಂದ ಅಂದರೆ ಅದೇ ಕಪ್ಪಿಂದ 4 ಬಟ್ಲದಷ್ಟು ಅಕ್ಕಿ ಹಿಟ್ಟನ್ನು ಹಾಕೋತಾ ಇದ್ದೀನಿ. ಅಳತೆಗೆ ಸೇಮ್ ಮೆಸರಿಂಗ್ ಬಟ್ಲನ್ನು ಯೂಸ್ ಮಾಡಿರೋದು ನಾನು. ಈಗ ನಾವು ಪೌಡ್ರ್ ಮಾಡ್ಕೊಂಡಿರೋ ಶೇಂಗಾ ಬೀಜ, 2 ಸ್ಪೂನಷ್ಟು ಉಪ್ಪು, 3 ಸ್ಪೂನಷ್ಟು ಖಾರದ ಪುಡಿ, 1.5 ಸ್ಪೂನಷ್ಟು ಜೀರಿಗೆ, ಸುಮಾರು 1/4 ಕಪ್ಪಷ್ಟು ಎಳ್ಳು ಮತ್ತು ಒಂದು 25ರಷ್ಟು ಬೆಳ್ಳುಳ್ಳಿನ ಹೆಸಳನ್ನು ಪೇಸ್ಟ್ ಮಾಡ್ಕೊಂಡಿದ್ದೀನಿ. ಹಾಗೆ ಒಂದು 35-40 ಕರಿಬೇವಿನ ಎಲೆನ ಹೆಚ್ಚಿ ಹಾಕ್ಕೊಂಡಿರೋದು. ಕರಿಬೇವೆಲೆ ಬೆಳ್ಳುಳ್ಳಿ ತುಂಬ ಚೆನ್ನಾಗಿ ಫ್ಲೇವರ್ ಕೊಡುತ್ತೆ. ನಿಮ್ಗೆ ಇನ್ನೂ ಬೆಳ್ಳುಳ್ಳಿ ಜಾಸ್ತಿ ಇಷ್ಟಪಡೋರು ಇನ್ನು ಸ್ವಲ್ಪನೂ ಹಾಕ್ಕೋಬೋದು. ಇದು ಮೈಲ್ಡ್ ಫ್ಲೇವರ್ ಬರುತ್ತೆ ಇಷ್ಟು ಬೆಳ್ಳುಳ್ಳಿ ಹಾಕ್ಕೊಂಡ್ರೆ. ಈಗ ಒಂದು 4 ಟೇಬಲ್ ಸ್ಪೂನಷ್ಟು ಎಣ್ಣೆನ ನಾನು ಹಾಕಿ ಚೆನ್ನಾಗಿ ಕಲಿಸ್ಕೊತಾ ಇದ್ದೀನಿ. ಇದೇನು ಉಂಡೆ ಫಾರ್ಮಿಗೆ ಬರಬೇಕು ಅನ್ನೋ ಹಾಗೇನಿಲ್ಲ. ಕೆಲವೊಂದಕ್ಕೆ ಬರುತ್ತಲ್ಲ ಉಂಡೆ ಫಾರ್ಮ್ ಆದರೆ ಸರಿಯಾಗಿ ಕ್ರಿಸ್ಪಿ ಆಗುತ್ತೆ ಅಂತ, ಹಾಗೇನಿರೋದಿಲ್ಲ. ನಿಪ್ಪಟ್ಟಿಗೆ ನಾನು 1/4 ಕಪ್ಪಷ್ಟು ಎಣ್ಣೆ ಹಾಕ್ಕೊಂಡು ಅದಕ್ಕೆ ಮಿಕ್ಸ್ ಮಾಡ್ಕೊಂಡಿದ್ದೀನಿ ಚೆನ್ನಾಗಿ. ಈಗ 2 ಪೋರ್ಷನ್ ಮಾಡ್ಕೊಂಡಿರೋದು ಹಿಟ್ಟಲ್ಲಿ, ಯಾಕೆಂದರೆ ಹಿಟ್ಟು ಸ್ವಲ್ಪ ಜಾಸ್ತಿ ಇರೋದಕ್ಕೆ ಒಮ್ಮೆ ತಟ್ಟಕ್ಕಾಗಿಲ್ಲ. ತುಂಬ ಹೊತ್ತು ನೆಂದರೆ ಕ್ರಿಸ್ಪಿಯಾಗಿ ಬರೋದಿಲ್ಲ ನಿಪ್ಪಟ್ಟು ಅಂತ ನಾನು ಅರ್ಧ ಪೋರ್ಷನ್ ಅಷ್ಟೇ ಕಲಿಸ್ಕೊತಾ ಇದ್ದೀನಿ. ಈಗ ನೋಡಿ, ಇದನ್ನು ನೀರು ಹಾಕಿಬಿಟ್ಟು ಚೆನ್ನಾಗಿ ಕಲಿಸ್ಕೋಬೇಕು. ಇದನ್ನು ತುಂಬ ನಾದ್ಕೊಳ್ಳೋ ಅವಶ್ಯಕತೆ ಇಲ್ಲ, ಮೆತ್ತಗೆ ಸ್ವಲ್ಪ ಸಾಫ್ಟ್ ಕಲಿಸ್ಕೊಂಬಿಟ್ರೆ ಸಾಕು. ಈಗ ಒಂದು ಹೋಳಿಗೆ ಶೀಟ್ ಇರುತ್ತಲ್ಲ, ಹೋಳಿಗೆ ಶೀಟ್ಗೆ ಎಣ್ಣೆ ಹಚ್ಕೋತಾ ಇದ್ದೀನಿ. ಇದು ನಿಪ್ಪಟ್ಟು ಎಲ್ಲರೂ ಹೇಳ್ತಾರೆ ಒಂದೊಂದೇ ತಟ್ಟಬೇಕಪ್ಪ, ಬೇಜಾರು, ಕೈ ನೋವು ಬರುತ್ತೆ ಅಂತ. ಆ ಥರ ಏನಿಲ್ಲ ನೋಡಿ. ಈಗ ಈ ಥರ 2 ಉಂಡೆ ಇಟ್ಬಿಟ್ಟು ನಾನು ಇದನ್ನು ಹೋಳಿಗೆ ಶೀಟ್ ಮೇಲೆ ಪ್ರೆಸ್ ಮಾಡ್ತಾ ಇದ್ದೀನಿ. ನೋಡಿ, ಬಟ್ಲು ತೊಗೊಂಡು ಈ ಥರ ಪ್ರೆಸ್ ಮಾಡಿಬಿಟ್ರೆ ಮುಗೀತು. ಈಗ ನಮಗೆ ಇದು ಸುಮಾರು 1 mm ಅಷ್ಟು ಥಿಕ್ನೆಸ್ ಇದ್ದರೆ ಪರ್ಫೆಕ್ಟಾಗಿ ಬರುತ್ತೆ. ಇದು ಇನ್ನು ಸ್ವಲ್ಪ ನಾವು ಬಟ್ಲದಿಂದನೇ ತಿಕ್ಕೋಬೋದು, ಅಥವಾ ನಿಮಗೆ ಕೈ ಪ್ರೆಸ್ ಮಾಡಿರೋ ಮಾರ್ಕ್ ಬೇಕು, ಅದೊಂಥರ ಟೇಸ್ಟ್ ಚೆನ್ನಾಗಿ ಬರುತ್ತೆ ಅಂದರೆ ಕೈಲೇ ಒಂದು ಸರಿ 1 ರೌಂಡ್ದು ತಿಕ್ಕೊಂಡ್ರೆ ಆಯಿತು. ಈಗ ಬಿಸಿ ಬಿಸಿ ಎಣ್ಣೆಯಲ್ಲಿ ಡೀಪ್ ಫ್ರೈ ಮಾಡೋಣ. ಆ್ಯಂಡ್ ಇಂಪಾರ್ಟೆಂಟ್ ಅಂದರೆ 1 ಹಾಕಿಬಿಟ್ಟು ಅದು ಸ್ವಲ್ಪ ಮೇಲೆ ಎದ್ದ ಮೇಲೆ 2ನೇದು ಹಾಕಿ, ಅಂದರೆ ತುಂಬ ಚೆನ್ನಾಗಿ ಗರಿ ಗರಿಯಾಗಿ ಬರುತ್ತೆ. ಒಂದಕ್ಕೊಂದು ಕೆಳಗಡೆಗೆ ಹಿಡ್ಕೊಳ್ಳೋದಿಲ್ಲ. ಇದು ತುಂಬ ಎಣ್ಣೆನೂ ಬೇಕಾಗೋದಿಲ್ಲ ಕರಿಯೋಕ್ಕೆ. ಈ ಥರ ನಾವು ತಿರುವಿ ಹಾಕ್ತಾ ಇರಬೇಕು. ಅದು ಪೂರ್ತಿ ಬಬಲ್ಸ್ ಬರೋದು ನಿಂತಾದಮೇಲೆ ಕರೆದಿದೆ ಅಂತ ಅರ್ಥ. ಇದನ್ನು ಮೀಡಿಯಮ್ ಫ್ಲೇಮಲ್ಲಿ ಕರಿಬೇಕು. ತುಂಬ ಜೋರಾಗಿ ಇಡದೆ ಮಂದೂರಿನಲ್ಲಿ ಕ್ರಿಸ್ಪಿ ಆಗೋವರೆಗೂ, ಬಬಲ್ಸ್ ನಿಲ್ಲೋವರೆಗೂ ಕರೆದು ನಿಪ್ಪಟ್ಟು ರೆಡಿ. ನೋಡಿ, ಈಗ ಇದು ಅಲ್ಲಿ ಬಬಲ್ಸ್ ಬಂದುಬಿಟ್ಟು ಮೇಲೆ ನಾವು 2ನೇದು ಹಾಕಿದ್ವಿ. ಆ ಥರ ಮಾಡಿ ನೀವು ಎಷ್ಟು ಬೇಕಾದರೂ ನಿಪ್ಪಟ್ಟನ್ನು ರೆಡಿ ಮಾಡಿ 2 ತಿಂಗಳವರೆಗೂ ಸ್ಟೋರ್ ಮಾಡ್ಬೋದು. ನೋಡಿ, ಗರಿ ಗರಿಯಾಗಿದೆ, ತುಂಬ ರುಚಿಯಾಗೂ ಇದೆ. ಸೌಂಡ್ ನೋಡಿ ಎಷ್ಟು ಚೆನ್ನಾಗಿ ಸಿಗ್ತಾ ಇದೆ, ಕ್ರಂಚಿಯಾಗಿದೆ ಮತ್ತು ಕ್ರಿಸ್ಪಿಯಾಗಿ ಇದೆ. ಡೆಫಿನೆಟ್ಲಿ ಟ್ರೈ ಮಾಡೋದು, ಸಬ್ಸ್ಕ್ರೈಬ್ ಮಾಡಿ ಟ್ರೈ ಮಾಡಿ ನೋಡಿ. ಥ್ಯಾಂಕ್ ಯು.